ಎಲ್ಲ ಕಾರ್ನರಲ್ಲಿ ಫಿಕ್ಸ್ ಆಗಿ ಇವತ್ತು ನೀನು ಮುಗಿಸ್ತಾರ ಅಂತ ಹೇಳಿ ಆ ಕಳ್ಳರು ಕೊಡ್ತಾರ ಕದ ಗನ್ನು ಅಂತ ಗನ್ ಮೇಲೆ ಕೊಟ್ಟರು ನನಗೆ ಮಾಮೂಲು AK-47 ಗನ್ ಕೊಟ್ಟಿಲ್ಲ. ಒಳಗೆ ಮನೆ ಚೆಕ್ ಮಾಡೋದು. ಏನ್ ಚೆಕ್ ಮಾಡೋದು? ನಾನು ಎತ್ಕೊಂಡು ಹೋಗ್ಬೇಕು ಈ ಕಂಪ್ಲೇಂಟ್ ಕೊಡ್ಲಿಕ್ಕೆ. ಅದಕ್ಕೆ ಹೋಗ್ತಾ ಇದ್ದೆ, ಮತ್ತೆ ಮನೆಗೆ ಬರ್ತಾ ಇದ್ದೆ. ಅವತ್ತು ಅಚಾನಕ್ ನಾನು ಹೊರಗೆ ಹೋದ್ಮೇಲೆ ಇವರು ಅಟ್ಯಾಕ್ ಆಗ್ಯಾರ. ಮನೆಗೆ ಬಂದಾರ. ಈ ಜಿಲ್ಲೆಯಲ್ಲಿ ಎಲ್ಲಿ ನೋಡಿದ್ರು ಕೂಡ ಟಪಾಲ್ ಗಣೇಶ ಅವ್ನು ಎದುರಾಕೊಂಡು ಬಿಟ್ಟಾನ, ಫಿನಿಶ್ ಆಗ್ಬಿಡ್ತಾನೆ. ಆಯ್ತು, ಎದುರೋಗ್ಬಿಡು ಅಂಥವ್ರನ್ನ ಎದುರಾಕೊಂಡ ಇವನು ಭೂಮಿ ಮೇಲೆ ನಿಂದ್ರೋನಲ್ಲ, ಇವನು ಕಾಳು ತಿಂಬೋನಲ್ಲ ಅಂತೇಳಿ ಪಬ್ಲಿಕ್ ಟಾಕ್ ಸರ್. ಇದು ಜೋಡಿ ಜನ ಹೇಗೆ ಮಾತಾಡ್ತಿದ್ರು ಅವಾಗ? ಸರ್ ನಮ್ಮ ಜೋಡಿ ನನ್ನ ಹತ್ರ ಯಾರು ಬರಬೇಡ ಅಂತ ಹೇಳ್ತಿದ್ರು. ನನ್ನ ಹತ್ರ ಯಾರು ನಿಂದಿರ್ತಿದ್ದಿಲ್ಲ. ಅಂಥವ್ನ ಎದುರಾಕೊಂಡೆಪ್ಪ, ನಮ್ಮ ಅಂಗಡಿ ಹತ್ರ ಬರಬೇಡ ನೀನು, ನಮಗೆ ಎಫೆಕ್ಟ್ ಆಗ್ತದೆ ಅಂತೇಳಿ ನನ್ನ ಭಾಳ ಮಂದಿ ದೂರ ಇಡೋರು. ನಮ್ಮ ಬಳ್ಳಾರಿ ಬ್ರೂಸ್ಪೇಟ್ ಸ್ಟೇಷನಲ್ಲಿ 1-2 FIR ಮಾಡ್ತಾರೆ. ಮತ್ತು ರಾಯದುರ್ಗನಲ್ಲಿ ನಾನು ಯಾರನ್ನೂ ಬೆಳಗ್ಗೆ ಹೋಗಿ ಹೊಡೆದಿನಂತೆ ಮ್ಯಾನಿಪುಲೇಟ್ ಕೇಸ್ ನನ್ನ ಮೇಲೆ, ನಮ್ಮ ಅಣ್ಣ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಬುಕ್ ಮಾಡ್ತಾರೆ. ಕ್ಯಾನ್ಸರ್ ಕಾಯಿಲೆ, ಪೋಸ್ಟೆಡ್ ಕ್ಯಾನ್ಸರ್ ಬರ್ತಾರೆ ಸರ್. ಪೋಸ್ಟೆಡ್ ಕ್ಯಾನ್ಸರ್ ಅವ್ರಿಗೆ ಒಂದು ಕಡೆ ಯೂರಿನ್ ಇದು ಬ್ಯಾಗ್ ಇಟ್ಕೊಂಡು ಹೋಗ್ಬೇಕು, ಕೋರ್ಟ್ಗೆ ಅಲೆದಾಡಬೇಕು. ಅಂದರೆ 2 ದಿವಸ ಹಿಂದೆ ಕೋರ್ಟ್ಗೆ ಅಟೆಂಡ್ ಆಗಿ ಬರ್ತಾರೆ ಸರ್. ಎಷ್ಟು ನೋವು ಇರ್ಬೋದು ಸರ್ ನಮ್ಮದು, ಎಷ್ಟು ಹತ್ತಿರ್ಬೋದು ಸರ್ ನಾವು. ನನ್ನ ಹೋರಾಟಕ್ಕೆ RTI ಆ್ಯಕ್ಟ್ ತಂದಿದ್ದು, ಸರ್ಕಾರ ತಂದಿದ್ದಕ್ಕೆ ನನಗೆ ನಾನು ಉದ್ಧಾರ ಆಗಿರೋದು. RTI ಆ್ಯಕ್ಟೇ. ಇವತ್ತು ಟಪಾಲ್ ಗಣೇಶ ಅಂತವರು ಇವತ್ತು ಸುಪ್ರೀಂ ಕೋರ್ಟ್ವರೆಗೂ ಹೋಗ್ಲಿದ್ರಾಗಿನ ಇವೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇತ್ತಾ? ಇವತ್ತು ರಾಜ್ಯ ಸರ್ಕಾರದಿಂದ ಆಗಿದೆ ಡೆವಲಪ್ಮೆಂಟಾ? ನಮ್ಮಂಥವ್ರಿಂದ ಆದಂಥ ಡೆವಲಪ್ಮೆಂಟ್ ಸರ್. ಎಷ್ಟು ನೋವು ಆಗ್ತೈತೆ ಇದು. ಇವತ್ತಾದರೂ ಕೂಡ, ಈಗಲಾದರೂ ಕೂಡ ನಮ್ಮ ಅಧಿಕಾರಿಗಳು ಈ ಒಂದು ತಪ್ಪು ಮಾಡಿದ್ರೆ ನಮ್ಮ ಅಧಿಕಾರಿಗಳು ಈಗಲೂ ತಪ್ಪು ಮಾಡ್ತಾ ಇದ್ದಾರೆ. ನಮಗೆ ಬಳ್ಳಾರಿಯಲ್ಲಿ 2022ರಲ್ಲಿ ಸರ್ವೆ ಆಫ್ ಇಂಡಿಯಾದವರು ಏನು ಸರ್ವೆ ಮಾಡಿರ್ತಾರಲ್ಲ ನೆಲದ ಮೇಲೆ, ಇವಾಗ ಅವ್ರು ಹೇಳ್ತಾರ, ಅವ್ರ ಲೆಟ್ರಲ್ಲಿ ಈ ಸರ್ವೆ ಆಫ್ ಇಂಡಿಯಾ ಸರ್ವೆ ಯೂನಿಲ್ಯಾಟ್ರಲಿ ಆಗಿದೆ, ಏಕಪಕ್ಷೀಯವಾಗಿ ಆಗಿದೆ. ಅವರು ಏನು ನೆಲದ ಮೇಲೆ ನೆಟ್ಟದಂಥ ಬೌಂಡ್ರೀಸ್ 200 ಮೀಟರ್ಸ್ ವೇರಿಯೇಷನ್ ಇದೆ. ಒಂದು ಪಿಲ್ಲರ್ಗೆ ಒಂದು ಪಿಲ್ಲರ್ ವೇರಿಯೇಷನ್ ಇದೆ. ನನಗೆ 3 ಸಲ ಪತ್ರ ಬರೆದ್ರೆ ಅವರು ನನಗೆ ಕರೆಕ್ಟ್ನೆಸ್ ಚೆಕ್ ಮಾಡಲಿಕ್ಕೆ ಆ ಸರ್ವೆ ಪ್ರೊಸೀಡಿಂಗ್ಸು ಡಾಕ್ಯುಮೆಂಟ್ಸೇ ಒದಗಿಸೋಕ್ಕಿಲ್ಲ ಅಂತ ಹೇಳಿ ಅವರು ಪತ್ರ ಬರೆದ್ರೆ ಆ ಸ್ಟ್ರಿಪ್ ಮ್ಯಾಪ್ ಅಂತ ಮಾಡಿರ್ತಾರೆ. ಸ್ಟ್ರಿಪ್ ಮ್ಯಾಪ್, ಅದರಲ್ಲಿ ನಾನು ಮ್ಯಾಪ್ ನಿಮ್ಗೆ ತೋರಿಸ್ತೀನಿ. ಆ ಮ್ಯಾಪ್ನಲ್ಲಿ ಕಾಂಟೂರ್ ರೀಡಿಂಗ್ಸ್ ಹಾಕ್ಕೊಂತಾರೆ. ಕಾಂಟೂರ್ಗೆ ಒಂದು ರೀಡಿಂಗ್ ಹೈಯೆಸ್ಟ್ ಆಲ್ಟಿಟ್ಯೂಡ್ ಲೆವೆಲ್. ಕಾಂಟೂರ್ ಮೀನ್ಸ್ ಆಲ್ಟಿಟ್ಯೂಡ್ ಲೆವೆಲ್ ಆ ಮ್ಯಾಪ್ ನಕ್ಷೆಯಲ್ಲಿ ಹಾಕ್ಕೊಂತಾರೆ. ಕಣ್ಣಿಗೆ ಕಾಣಿಸಲಾರದ ನಕ್ಷೆಯಲ್ಲಿ ಆಲ್ಟಿಟ್ಯೂಡ್ ಲೆವೆಲ್ ಹಾಕ್ಕೊಂತಾರೆ. ಕಣ್ಣಿಗೆ ಕಾಣಿಸೋ ನಕ್ಷೆ ಸರ್, ಕಣ್ಣಿಗೆ ಕ್ಲಾರಿಟಿಯಾಗಿ ಕಾಣಿಸ್ತದೆ. 1896 ರಿಸರ್ವ್ ಫಾರೆಸ್ಟ್ ಕಾಂಟೂರ್ ಮ್ಯಾಪ್. ಅದೇ ಕಾಂಟೂರ್ ಮ್ಯಾಪ್ಗೆ ಆ ರೀಡಿಂಗ್ಸ್ ಹಾಕ್ಕೊಂಡ್ರೆ ಯಾವ ಒಂದು ಆಲ್ಟಿಟ್ಯೂಡ್ ಲೆವೆಲಲ್ಲಿ ಈ ಬಳ್ಳಾರಿ ರಿಸರ್ವ್ ಫಾರೆಸ್ಟ್ನಲ್ಲಿ ವಿಲೇಜ್ ಬೌಂಡ್ರಿ ರನ್ ಆಗಿದೆ ಎಂಬುದು ಸ್ಪಷ್ಟವಾಗಿ ಚಿತ್ರಣ ಕಾಣಿಸ್ತದೆ. ಇವ್ರು ನೋಡಿ, ಇವತ್ತು ಕೂಡ ಅಕ್ರಮ ಉಳಿಸ್ಲಿಕ್ಕೆ ನಮ್ಮ ಅಧಿಕಾರಿಗಳು ರೆಡ್ಡಿ ಅಂತೂ ತಪ್ಪು ಮಾಡ್ಯಾನ. ನಮ್ಮ IAS ಅಧಿಕಾರಿಗಳು ಸರ್, ನಾನು 9ನೇ ಕ್ಲಾಸ್ ಸರಿಗೆ ಪಾಸ್ ಆಗಿಲ್ಲ, ನನ್ನಂಥವನು ಈ ತಪ್ಪುಗಳನ್ನ ಕಂಡಿಡ್ತಾ ಇದ್ದೀನಿ. IFS IAS ಏನು ಮಾಡ್ತಾ ಇದ್ದಾರೆ ಸರ್? ಇವತ್ತು ಕೂಡ ತಪ್ಪು ಮಾಡ್ತಾ ಇದ್ದಾರೆ. ನಾನು ಹೇಳೋ DC, ನಾನು ಮೊದಲಿಂದ ಹೇಳ್ತೇನೆ ತಪ್ಪು ಅಂತೇಳಿ. ಕನಿಷ್ಠ ಮೇಲೆ ಕೂಡ ಇವರು ಸಹಿ ಮಾಡ್ತಾರೆ ಸ್ಟ್ರಿಪ್ ಮ್ಯಾಪ್ಗೆ. ಇವರು ಕನಿಷ್ಠ ಪರಿಶೀಲನೆ ಮಾಡಿ, ಮೇಲೆ ಪರಿಶೀಲನೆ ಮಾಡಿ ಏನೋ ಮಾಡ್ಯಾರ? ಇಲ್ಲ, ಏನು ಮಾಡೋಕ್ಕಿಲ್ಲ. ಇಷ್ಟೆಲ್ಲ ನಮ್ದು ಅಬ್ಜೆಕ್ಷನ್ ಬರ್ತಾ ಇದೆ. ಅಬ್ಜೆಕ್ಷನ್ನ ನೋಡಿ ಸರ್, ಸರ್ಕಾರದಲ್ಲಿ ಕಾಲಕ್ಕೆ ಬೇಕಾದರೆ ನಾನು ಅದಕ್ಕೋಸ್ಕರ ಗಡಿಭಾಗದ ಮೇಲೆ ಇವತ್ತು ಕರ್ನಾಟಕ ಸರ್ಕಾರ ಕೊಡಬೇಕು CBIಗೆ. ಯಾಕಂದ್ರೆ ಸಂಪತ್ತು ನಮ್ದು ಹೋಗಿರೋದು. ಕನಿಷ್ಠ ಸಂಪತ್ತು ಅಂದ್ರಲ್ಲ ಸರ್, ಒಟ್ಟು ಎಷ್ಟು ವರ್ಷದ ಸಂಪತ್ತು ನಮ್ಮ ಮುಂದಿನ ಜನರೇಷನ್ ಯೂಸ್ ಮಾಡುವಂಥದ್ದು? ಸರ್ ನಾನು ಹೇಳೋದು ಎಷ್ಟು ವರ್ಷದಲ್ಲ, 29 ಲ್ಯಾಕ್ ಟನ್ಸ್ ಅಂತ ಬೇಸ್ ಉಲ್ಲೇಖ ಮಾಡಿಬಿಟ್ಟಾರೆ. ಅದರಲ್ಲಿ ಮಲ್ಪಂಗುಡಿಯಲ್ಲಿ ನಮ್ಮ ಗ್ರ್ಯಾಂಡ್ ಫಾದರ್ದು ಏನು ಮರುಪರವಾನಗಿ ಪ್ರದೇಶ, ಅದು ಪರವಾನಗಿ ಪ್ರದೇಶ ನಮ್ಗೆ ಹಿಸ್ಟ್ರಿ ಇದ್ದಿದ್ದಕ್ಕೋಸ್ಕರ ನಾವು ಹೋರಾಟ ಇಷ್ಟು ತಗೋಬೇಕಾಗಿತ್ತು ಸರ್. ನಮಗೂ ಒಂದು ಹಿಸ್ಟ್ರಿ ಇದೆ ಸರ್, ಆ ಡಾಕ್ಯುಮೆಂಟ್ಸ್ ಇದೆ, ಎಲ್ಲ ಇದೆ. ಒಂದು ನಮ್ಮದೊಂದು ಮುಂಬರುವ ಒಂದು 100 ವರ್ಷದ್ದು ಐಟಮ್ ಸೇಲ್ ಆಗಿಬಿಟ್ಟಿದೆ ಅಂತೀರ ವಿದೇಶಕ್ಕೆ? ಅಷ್ಟು ಹೋಗಿಲ್ಲ ಬಿಡಿ ಸರ್. ಅಲ್ಲ, ಒಂದು ಆ ಪೀರಿಯಡ್ನಲ್ಲಿ ಇನ್ನೂ ಒಂದು 10 ವರ್ಷ ಮುಂದಕ್ಕೆ ತಿಂಬೋ ಮೈನ್ಸ್ ಅಂದರೆ ಸಣ್ಣಗೆ ಮಾಡ್ಕೊಂಡು 10 ವರ್ಷ ಮಾಡೋ ಮೈನ್ಸನ್ನು ಅವರು ರಾತ್ರಿ ಮಾಡಿಬಿಟ್ಟು CEC ಹೋದಾದ ನಂತರ ನಿಮ್ಮ ಜೀವನದ ಚಾಲೆಂಜ್ ಅಂದ್ರೆ ಬಳ್ಳಾರಿಯಲ್ಲಿ ಏನು ಪ್ರಾರಂಭ? ಸರಿ ಸರ್, ಅದು ಕರೆಕ್ಟ್ ಹೇಳ್ತಾ ಇದ್ರಿ. ನನ್ನ ಮೇಲೆ ಇನ್ ಮೀನ್ ಟೈಮ್ ಯಾವಾಗ ನಾನು ಅವರು ಮೈನ್ಸ್ಗಳ ವಿರುದ್ಧ ಹೋರಾಟ ಮಾಡ್ತೀನೋ, ತೋಣಗಲ್ಲಲ್ಲಿ 2 FIR ಮಾಡ್ತಾರೆ ತೋಣಗಲ್ ಸ್ಟೇಷನಲ್ಲಿ. ಮತ್ತು ನಮ್ಮ ಬಳ್ಳಾರಿ ಬ್ರೂಸ್ಪೇಟ್ ಸ್ಟೇಷನಲ್ಲಿ 1-2 FIR ಮಾಡ್ತಾರೆ. ಮತ್ತು ರಾಯದುರ್ಗನಲ್ಲಿ ನಾನು ಯಾರನ್ನೂ ಬೆಳಗ್ಗೆ ಹೋಗಿ ಹೊಡೆದಿನಂತೆ ಮ್ಯಾನಿಪುಲೇಟ್ ಕೇಸ್ ನನ್ನ ಮೇಲೆ, ನಮ್ಮ ಅಣ್ಣ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಬುಕ್ ಮಾಡ್ತಾರೆ. ಫಾರೆಸ್ಟ್ ಅಫೆನ್ಸ್ ಕೇಸ್ ಬುಕ್ ಮಾಡ್ತಾರೆ. ಈ ಥರ ಒಂದು 8-10 ಪ್ರಕರಣಗಳು ನನ್ನ ಮೇಲೆ. ನನಗೆ FIR ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂದರೆ 2000ವರೆಗೆ ನನಗೆ ಅದು ಇನ್ಫಾರ್ಮೇಷನೇ ರಿಪೋರ್ಟ್, ಅದು FIR ಎಂಬುದೇ ಗೊತ್ತಿಲ್ಲ. ಅಂಥದ್ದು ಅಷ್ಟು FIR ಮಾಡ್ತಾರೆ. ನಾನು ಕೋರ್ಟ್ಗೆ ಅಳೆದಾಡ್ತೀನಿ. ಫಸ್ಟ್ ನಿಮ್ಮ ಮೇಲೆ FIR ಆದ ಕೂಡಲೇ ನೀವೇನು ಯೋಚನೆ ಮಾಡಿ? ಅಲ್ಲ, ಯೋಚನೆ ಅಂದರೆ ನಮ್ಮ ಅಪ್ಪವರು ಜೀವಂತವಾಗಿರ್ತಾರೆ. ನಮ್ಮ ಅಪ್ಪವರು ಇದೆಲ್ಲ ಏನು ಆಗೋಕ್ಕಿಲ್ಲ, ಫೇಸ್ ಮಾಡೋಣ ಅಂತ ಧೈರ್ಯ ಕೊಡ್ತಾರೆ ನಮ್ಮ ಅಪ್ಪವರು. FIRಗೆ ನಾವು ಒಂದು ದಿವಸ ಭಯಬಿದ್ವಿ, ಹತ್ತಿದ್ವಿ. ಆದರೆ ನಮ್ಮ ಅಪ್ಪವರು ಇವೆಲ್ಲ ಎಲ್ಲಿ ಮನೇಲಿ ಆಳ್ತೀರಾ? ಹೌದು, ಆ ಟೈಮ್ನಲ್ಲಿ ಸರ್ ನಮ್ಗೆ FIR ಅಂದ್ರೆ ಗೊತ್ತಿಲ್ಲ ಸರ್. ಏನಾಗ್ತದೋ ಏನೋ ಜೀವನ, ಇನ್ನು ನನ್ನ ಮಕ್ಕಳು ಸಣ್ಣವು, ಏನಾಗ್ತದೋ ಏನೋ ಇಂಥವ್ರನ್ನ ಎದುರಾಕಿ ಬಳ್ಳಾರಿ ಜಿಲ್ಲೆಯಲ್ಲಿ ಎಲ್ಲಿ ನೋಡಿದ್ರು ಕೂಡ ಟಪಾಲ್ ಗಣೇಶ ಅವ್ನು ಎದುರಾಕೊಂಡು ಬಿಟ್ಟಾನ, ಫಿನಿಶ್ ಆಗಿಬಿಡ್ತಾನೆ.
ಆಯ್ತು ಎಗರೋಗ್ಬಿಡ್ತಾನೆ. ಅಂಥವ್ರನ್ನ ಎದುರಾಕೊಂಡ ಇವನು ಭೂಮಿ ಮೇಲೆ ನಿಂದ್ರವನಲ್ಲ, ಇವನು ಕಾಳು ತಿಂಬೋನಲ್ಲ ಅಂತೇಳಿ ಪಬ್ಲಿಕ್ ಟಾಕ್ ಸರ್ ಇದು. ಜೋಡಿ ಜನ ಹೇಗೆ ಮಾತಾಡ್ತಿದ್ರು ಅವಾಗ? ಸರ್ ನಮ್ಮ ಜೋಡಿ ನನ್ನ ಹತ್ರ ಯಾರು ಬರಬೇಡ ಅಂತ ಹೇಳ್ತಿದ್ರು. ನನ್ನ ಹತ್ರ ಯಾರು ನಿಂದಿರ್ತಿದ್ದಿಲ್ಲ. ಅಂಥವ್ನ ಎದುರಾಕೊಂಡ್ಯಪ್ಪ ನಮ್ಮ ಅಂಗಡಿ ಹತ್ರ ಬರಬೇಡ ನೀನು ಅಂತ ಏನಾದ್ರು ಆದ್ರಾಗೇನ ನಮಗೆ ಎಫೆಕ್ಟ್ ಆಗ್ತದೆ ಅಂತೇಳಿ ನನ್ನ ಭಾಳ ಮಂದಿ ದೂರ ಇಡೋರು. ನಿಮ್ಮನ್ನ ಯಾರು ಮಾತಾಡ್ತಿರ್ಲಿಲ್ಲ? ಹೌದು. ಎಲ್ಲ ಅಂಗಡಿ ಹತ್ರ ಹೋದ್ರೆ ಬೇಡಪ್ಪ ನಿಂದು ಇಲ್ಲೂ ಹೋಗ್ಬಿಡಪ್ಪ, ಇಲ್ಲಿದ್ದ ಏನಾದ್ರು ಘಟನೆ ನಡೆದ್ರೆ ನಾವು ಜವಾಬ್ದಾರ ಆಗ್ತೀರಿ ಅಂತ ಹೇಳೋರು ನಾನು. ಇದು 2008ರಲ್ಲಿ ಅದು ಕೂಡ ನನಗೆ ಈ ಸರ್ಕಾರ ನನ್ನ ಮೇಲೆ ಇಂಟೆಲಿಜೆನ್ಸಿ ರಿಪೋರ್ಟ್ ಎಲ್ಲ ಇದೆ, ಆದರೆ ಕೂಡ ನನ್ನ ಮೇಲೆ ಅಟೆಂಪ್ಟ್ ಆದ್ಮೇಲೆ ಕೊಟ್ಟರು. ಅದು ಕೂಡ ಹೆಂಗೆ ಕೊಟ್ಟಂದ್ರೆ ಆ ಕಳ್ಳರು ಕೊಡ್ತಾರೆ ಕದ ಈ ಗನ್ನು ಅಂತ ಗನ್ ಮೇಲೆ ಕೊಟ್ಟರು ನನಗೆ. ಮಾಮೂಲು AK-47 ಗನ್ ಕೊಟ್ಟಿಲ್ಲ. ಒಳಗೆ ಮನೆ ಚೆಕ್ ಮಾಡೋದು. ಏನ್ ಮಾಡೋದು? ಏನ್ ಚೆಕ್ ಮಾಡೋದು? ನಾನು ಎತ್ಕೊಂಡು ಹೋಗ್ಬೇಕು. ನಾನು ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿನಿ, ಆ ಮೈಸೂರು ಬಂದ್ ಮಾಡಿಸಿನಿ. ಖಾಲಿ ನೀವು ಕೊಟ್ಟಿರೋದಿಲ್ಲ CEC ಅಲ್ಲ ಅಷ್ಟೇ. ಮೈಸೂರು ನಂದಿದ್ದೆಲ್ಲ ಸ್ಥಗಿತ ಆಗಿರೋದು. ಅದು ಹೆಸರು ಬರೆದಿರೋದು ಟಪಾಲ್ ಗಣೇಶ್ ಅಲಿಗೇಷನ್ ಮೇಲೆ ಮೈನ್ಸ್ ಬಂದ್ ಮಾಡ್ತಾ ಇದೀವಿ ಅಂತ ಹೇಳಿ ಬರೆದಿರೋದು. ಅವಾಗ ನಿಮ್ಮ ಮನೆಗೆ ಬಂದ್ಬಿಡೋರು? ಹೌದೌದು. ಎಷ್ಟು ಜನ ಬರೋರು ಬಂದ್ರೆ? ಒಂದು 25 ಜನ ಪೊಲೀಸ್. ನಾನು ಇಡ್ತಿದ್ದಿಲ್ಲ. ನಮ್ಮ ತಾಯಿ ಸುಗ್ಲಮ್ಮನೋ ದುರ್ಗಮ್ಮ ತಾಯಿನೋ ಕಾಪಾಡಿದಾರ. ನಾನು ಹೋದ್ಮೇಲೆ ಬರೋರು. ನಾನು ಇರೋರಿಗೆ ಬರ್ತಾ ಇದ್ದೆ. ಎಷ್ಟು ಗಂಟೆ ಹೋಗ್ತಿದ್ರ ಬೆಳಿಗ್ಗೆ? ಸರ್ ನಾನು ಬೆಳಿಗ್ಗೆ 9-10 ಗಂಟೆಗೆ ಹೋಗೋವನ್ನ ಸರ್. ಹೊರಗೆ ಹೋಗ್ಬಿಡೋರು. ಎಲ್ಲೆಂದು ಗೊತ್ತಿಲ್ಲ? ಎಲ್ಲಂತ ಗೊತ್ತಿಲ್ಲ. ಅಲ್ಲ, ನಾವು ಹೋಗ್ತಾ ಇದ್ದು ಮೈನಿಂಗ್ ಪ್ರದೇಶ, ನಮ್ಮ ಟುಮ್ಟಿ ಭಾಗಕ್ಕೆ ಹೋಗ್ತಾ ಇದ್ದೆ, ಮತ್ತೆ ಬರ್ತಾ ಇದ್ದೆ, ಮತ್ತೆ ಬೇರೆ ಬೇರೆ ಆಫೀಸ್ಗಳು ಅಳದಾಡ್ತಾ ಇದ್ದೆ ಕಂಪ್ಲೇಂಟ್ ಕೊಡ್ಲಿಕ್ಕೆ, ಅದಕ್ಕೆ ಹೋಗ್ತಾ ಇದ್ದೆ, ಮತ್ತೆ ಮನೆಗೆ ಬರ್ತಾ ಇದ್ದೆ. ಅವತ್ತು ಅಚಾನಕ್ ನಾನು ಹೊರಗೆ ಹೋದ್ಮೇಲೆ ಇವರು ಅಟ್ಯಾಕ್ ಆಗ್ಯಾರ. ಮನೆಗೆ ಬಂದಾರ. ನೀವು ಹೇಳಿದ್ರ ಪೊಲೀಸರಲ್ಲದೆ ಬೇರೆ ಜನ ಬಂದ್ರು. ಯಾವ ರೀತಿ ಇದ್ರು ಬಂದವರೆಲ್ಲ? ರೌಡಿಗಳು ಸರ್. ನನ್ನ ಮೇಲೆ ಒಂದ್ಸಲ ಅರಣ್ಯ ಪ್ರದೇಶದಲ್ಲಿ ನನ್ನ ಬೆನ್ನೆತ್ತಿದ್ರು ನನ್ನ ಗಾಡಿಗೆ. ಅಲ್ಲೇ ಅರಣ್ಯ ಪ್ರದೇಶದಲ್ಲಿ ಒಂದು ಗಾಡಿ ಹಾಕ್ಕೊಂಡು ಇದು ನನಗೆ ಟ್ರೆಟ್ ಮಾಡಿದ್ರು. ಬಂದಮೇಲೆ ಫೋನ್ ಮೂಲಕ ಟ್ರೆಟ್ ಮಾಡಿ ತಗೊಳ್ಕೊಂತೇನು ನೀನು ಭೂಮಿ ಮೇಲೆ ಇರೋನಲ್ಲ, ಎಗರಿಸ್ತೀವಿ ನಾವು ಅಂತೇಳಿ ಧಮಕಿ ಹಾಕೋರು. ಭಾಳ ಧಮಕಿ ಹಾಕೋರು. ಆ ಜೀವನ ಹೇಳ್ಕೊಬಾರ್ದು ಸರ್. ಭಯಾನಕನ ಜೀವನ ಸರ್. ಅಲ್ಲ, ನಮ್ಮ ಮನೇಲಿ ನನ್ನ ಮೇಲೆ ಕೇಸು, ನಮ್ಮ ಅಣ್ಣನ ಮೇಲೆ ಕೇಸು ಸರ್. ನಮ್ಮ ತಂದೆಯವರು, ನಾನು ಹೇಳ್ತೀನಿ, ನಮ್ಮ ಕ್ಯಾನ್ಸರ್ ಕಾಯಿಲೆ ಪೋಸ್ಟೆಡ್ ಕ್ಯಾನ್ಸರ್ ಬರ್ತದೆ ಸರ್. ಪೋಸ್ಟೆಡ್ ಕ್ಯಾನ್ಸರ್ ಅವ್ರಿಗೆ ಒಂದು ಕಡೆ ಯೂರಿನ್ ಇದು ಬ್ಯಾಗ್ ಇಟ್ಕೊಂಡು ಹೋಗ್ಬೇಕು, ಕೋರ್ಟ್ಗೆ ಅಲೆದಾಡಬೇಕು. ಜಡ್ಜ್ ಅವ್ರಿಗೆ April 31, 2011 ಅವರು ಮರಣರಾಗ್ತಾರೆ, ಅಂದರೆ ಸ್ವರ್ಗೀಯರಾಗ್ತಾರೆ. ಅವರು 30th ಮಾರ್ಚ್ ಅಂದರೆ 2 ದಿವಸ ಹಿಂದೆ ಕೋರ್ಟ್ಗೆ ಅಟೆಂಡ್ ಆಗಿ ಬರ್ತಾರೆ ಸರ್. ಎಷ್ಟು ನೋವು ಇರ್ಬೋದು ಸರ್, ನಮ್ಮದು ಎಷ್ಟು ಹತ್ತಿರ್ಬೋದು ಸರ್ ನಾವು. ಸರ್ ನಾವು ಸ್ಟೇಷನ್ ನಾನು ಹೋಗೋಕ್ಕಿಲ್ಲ. ಆ್ಯಂಡ್ ಅದರ್ಸ್ ಗ್ರೂಪ್ನಲ್ಲಿ ಕಂಪ್ಲೇಂಟ್ ಆಗ್ತಾರೆ. ಭಾಳಷ್ಟು ಮಂದಿ ಒಳಗೆ ಹೋಗ್ತಾರೆ. ನಾನು ಹೊರಗೆ ಬೇಲ್ ತೊಗೊಂಡು ನಾನು ಕೋರ್ಟ್ಗೆ ಹಾಜರಾಗ್ತೇನೆ. ಅಂದರೆ ಜೈಲಿಗೆ ಹೋಗ್ತಾರೆ? ಭಾಳಷ್ಟು ಮಂದಿ ಹೋಗ್ತಾರೆ. ನಮ್ಮ ಅಣ್ಣವರು ಒಂದು 20-30 ಮಂದಿ ಹೋಗ್ತಾರೆ ಜೈಲಿಗೆ. ಒಂದು 40 ದಿವಸ ಇರ್ತಾರೆ. ಯಾವ ಕೇಸಲ್ಲಿ ಹೋಗ್ತಾರೆ? ಇದೇ ಗಡಿ ಒತ್ತುವರಿ ಕೇಸಲ್ಲಿ ನಾವು ಹೋಗಿ ಗಲಾಟೆ ಮಾಡಿದ್ದಕ್ಕೆ ನಮ್ಮ ಮೇಲೆ ಕೇಸ್ಗಳು ಹಾಕ್ತಾರೆ ಒಂದು 30 ಮಂದಿ. ನಿಮ್ಮ ಮೇಲೆ ನೇರವಾಗಿ ಯಾವತ್ತಾದ್ರೂ ದಾಳಿ ಆಗುತ್ತೆ? ನನ್ನ ಮೇಲೆ ಹೋಟ್ಲ್ ಹತ್ರ 2010 ಅನ್ಕೊಂತೀನಿ. ನನ್ನ ಮೇಲೆ ಸರ್ವೆ ಆಫ್ ಇಂಡಿಯಾ ಅವರು ಬಂದಿರ್ತಾರೆ. ಅವ್ರಿಗೆ ರೆಪ್ರೆಸೆಂಟ್ ಕೊಡ್ಲಿಕ್ಕೆ ಹೋಗ್ತೀನಿ. ನನಗೆ ಅವತ್ತು ಎಲ್ಲ ಕಡೆ ಹೇಳ್ತಾಯಿದ್ರು, ಎಲ್ಲ ಕಾರ್ನರಲ್ಲಿ ನೀನು ಫಿಕ್ಸ್ ಆಗಿ ಇವತ್ತು ನೀನು ಮುಗಿಸ್ತಾರ ಅಂತ ಹೇಳಿ ಮುಗಿಸ್ತಾರ ಅಂತ ಹೇಳ್ತಾಯಿದ್ರು. ನಮ್ಮ ಸ್ನೇಹಿತ ಒಬ್ಬರು ಕನಿಷ್ಠ ಅಲ್ಲಿ ಬಾಲಾಜಿ ಹತ್ರ ಅವನು ಹೇಳೋದ್ಮೇಲೆ ಒಂದು 5 ನಿಮಿಷಕ್ಕೆ ನನಗೆ ಅಸಾಲ್ಟ್ ಮಾಡ್ತಾರೆ, ಹಲ್ಲೆ ಮಾಡಿದ್ದು ಯಾರು? ರೆಡ್ಡಿ ಅವ್ರ ಕಂಪನಿ ಅವ್ರ ಸಪೋರ್ಟರ್ಸೇ ನನ್ನ ಮೇಲೆ. ಯಾರು ಅವರು ಒಂದು ಇದರಲ್ಲಿದ್ದ ನನ್ನ ಮೇಲೆ ಹೊಸಪೇಟೆ ಹುಡುಗರೇ ಹಲ್ಲೆ ಮಾಡೋದು. ನಾನು ನೇರವಾಗಿ ಕಂಪ್ಲೇಂಟ್ ಕೊಟ್ಟರು ಕೂಡ ಇವ್ರು ತೊಗೊಬೇಕಿಲ್ಲ ಡಿಪಾರ್ಟ್ಮೆಂಟು. ಪೊಲೀಸ್ ತೊಗೊಳ್ಳೋದೇ ಇಲ್ಲ. ಅನಾಮಧೇಯ ವ್ಯಕ್ತಿಗಳು ಬಂದು ಹೊಡೆದೋಗ್ಯಾರ ಅಂತ ಹೊಂದಾಣಿಕೆ ಆಗಿದ್ದಕ್ಕೋಸ್ಕರ ಅವರೆಲ್ಲ ಕೂಡಿ ಮಾಡಿರೋದು ನನ್ನ ಮೇಲೆ ಅಲ್ಲಿ ಅಂತ ಹೇಳಿ. ಆದರೂ ಕೂಡ ತೊಗೊಬೇಕು. ಎದಕ್ಕಂದರೆ ನೋಡಿ, ಅವತ್ತಿನ ದಿವಸ ಯಾರು ಬಳ್ಳಾರಿ ಯಾರ ಮೇಲೆ ಕೇಸ್ ಆಗಬೇಕು, ಏನು ಮಾಡ್ಬೇಕಂತೇಳಿ ಅಷ್ಟು ರೆಡಿ. ನಮ್ಮ ಡಿಪಾರ್ಟ್ಮೆಂಟ್ ಅವರು ಭಾಳ ಅತಿ ಉತ್ಸಾಹದಿಂದ ಮಾಡ್ಯಾರ. ಅತಿ ಉತ್ಸಾಹ ಇಂಥ ಉತ್ಸಾಹ ಅಲ್ಲ ಇವ್ರಿಗೆ, ಅತಿ ಉತ್ಸಾಹ. ಸರ್ಕಾರ ಸಂಬಳಕ್ಕೆ ಕೆಲಸ ಮಾಡಿಲ್ಲ. ನಿಮ್ಮ ಮೇಲೆ ಅವತ್ತು ಏನು ಮಾಡ್ತಾರೆ ದಾಳಿ ಅಂತ ಹೇಳಿದ್ರೆ? ಅಸಾಲ್ಟ್ ಮಾಡ್ತಾರೆ, ನನಗೆ ಹೊಡಿತಾರೆ. ನಾನು ತಪ್ಪಿಸ್ಕೊತೀನಿ. ಅವತ್ತೊಂದು ದಿವಸ ನನಗೆ ಹೆಡ್ ಇಂಜರಿ ಮಾಡೋಕ್ಕೆ ಬರ್ತಾರೆ. ಹೆಡ್ಡನ್ನು ಹೋಟೆಲ್ನಲ್ಲಿ, ಸಣ್ಣ ಹೋಟೆಲ್ನಲ್ಲಿ ತಲೆ ಕೆಳಗಿಟ್ಟು ಇದೆಲ್ಲ ಹೊಡಿತಾರೆ. ಫ್ರ್ಯಾಕ್ಚರ್ ಆಗ್ತೈತೆ, ಕಾಲಿಗೆ ಕೈಗೆ ಫ್ರ್ಯಾಕ್ಚರ್ ಆಗ್ತೈತೆ. ಅದೃಷ್ಟ ಅವತ್ತು ನಾನು ಉಳಿದಿರೋದು ನಮ್ಮ ಅಳಿಯ ಇರ್ತಾನೆ. ಅವನು ಸ್ವಲ್ಪ ರಿಯಾಕ್ಟ್ ಆಗ್ತಾನೆ. ಅಲ್ಲಿದ್ದು ಓಡೋಗ್ತಾರೆ ಅವರು. ನಮ್ಮ ಅಳಿಯ ಸ್ವಲ್ಪ ಒಂದು ಅಲ್ಲಿ ನಮ್ಮ ಆಯಿಲ್ ಒಡೆ ಹಾಕೋದು ಆಯಿಲ್ ಇದು ಇರ್ತದೆ, ಹೋಗಾಣಿ ಅದು ಇದು ಇರ್ತಲ್ಲ ಚಮಚ, ಇದು ಎತ್ತಲಿಕ್ಕೆ ಒಂದು ಗೆರಟಿ ಹೋಟ್ಲಲ್ಲಿ ಅದು ತಗೊಂಡು ನಮ್ಮ ಅಳಿಯ ಅವ್ರ ಮೇಲೆ ಎಣ್ಣೆ ಸುಡ್ತಾ ಇರ್ತೈತೆ. ಆ ಎಣ್ಣೆ ಅವ್ರು ಕಡಾಯಿ ಆ ಒಂದು ಇದನ್ನು ಇದು ಮಾಡ್ತಾನೆ. ಆವಾಗ ಸ್ವಲ್ಪ ಓಡೋಗ್ತಾರೆ. ಅದು ಜನ ತಿರುಗಾಡೋರು
ಓಡೋಗ್ತಾರೆ. ಅದಾದ್ಮೇಲೆ ಮತ್ತೆ ನಿಮ್ಮ ಮೇಲೆ ದಾಳಿ ಗಾಳಿ ಆಗೋದಕ್ಕಿಲ್ಲ, ಎಲ್ಲಲ್ಲಿ ಸಂಚು ಮಾಡ್ತಾರೆ. ಅವತ್ತಿನಿಂದ ಹುಷಾರಾಗಿ ನಾನು ಇರ್ತೀನಿ. ಗನ್ಮ್ಯಾನ್ ಕೊಟ್ಟಿರ್ತಾರೆ, ಸರ್ಕಾರ ಗನ್ಮ್ಯಾನ್ ಕೊಟ್ಟಿರ್ತಾರೆ. ಇದಾದ್ಮೇಲೆ ನಿಮ್ಮ ಒಟ್ಟು ಅಲ್ಲಿ ಒಂದು 4 ಕೇಸ್ ಆಗ್ತಾವ. ಕೇಸ್ ಏನೇನಾಗಿದಾವ ಈಗ? ಕೇಸ್ಗಳೆಲ್ಲ ನಾನು ಎದುರಿಸಿ ನ್ಯಾಯಾಲಯದಲ್ಲಿ ಎಲ್ಲ ಖುಲಾಸ್ ಮಾಡ್ಕೊಂಡು ಬಂದಿರ್ತೀನಿ, ಎಲ್ಲವೂ ನನ್ನ ಪರವಾಗಿ ಜಡ್ಜ್ಮೆಂಟ್. ಯಾಕಂದ್ರೆ ಅದಕ್ಕೆ ಸಾಕ್ಷಿ ಇರಕ್ಕೆ ಅವ್ರು ಏನು ಪ್ರಕರಣ ಆಗ್ತಾರೋ ಆ ಪ್ರಕರಣಗಳೆಲ್ಲ ನಾನು ಖುಲಾಸ್ ಮಾಡ್ತೀನಿ. ನ್ಯಾಯಾಲಯಕ್ಕೆ ಗೌರವ ಕೊಟ್ಟು ನ್ಯಾಯಾಲಯ ತೀರ್ಪಿಗೆ ತಲೆಬಾಗಿ ತಿರುಗಾಡ್ತೀನಿ. ನಾನೇನು ಇನ್ಫ್ಲೂಯೆನ್ಸ್ ಮಾಡೋಕ್ಕೆಲ್ಲ ಹೈಕೋರ್ಟ್ಗೆ ಹೋಗಿ ಸ್ಟೇ ತೊಗೊಬೇಕಲ್ಲ, ಏನಿಲ್ಲ, ನ್ಯಾಯಾಲಯಕ್ಕೆ ಗೌರವ ಕೊಡ್ತೀನಿ. ಇದಾದ ಮೇಲೆ ಅಲ್ಲಿವರೆಗೆ ನೀವು ನಿದ್ದೆ ಹೇಗೆ ಮನೆಯಲ್ಲೆಲ್ಲ ಹೇಳ್ಕೋಬೋದು ಸರ್. ನರಕ ಇರ್ತೀನಿ ಸಲ. ಊರಿಗೆ ಬಿಟ್ರೆಗಿನ ನನಗೆ ಬೇಲ್ ಬರೋವರೆಗೆ 6 ತಿಂಗಳು ಹೊರಗೆ ಇಡ್ತಿದ್ದೆ. ಬೇಲ್ ಬಂದಮೇಲೆ ಊರಿಗೆ ಬರೋದು, ಕೋರ್ಟ್ಗೆ ಅಟೆಂಡ್ ಆಗೋದು. ದುಡ್ಡಿನ ವ್ಯವಸ್ಥೆ ಎಲ್ಲ ಯಾರು ಮಾಡ್ತಿದ್ರು ನಿಮಗೆ? ದುಡ್ಡಿನ ವ್ಯವಸ್ಥೆ ನಮ್ಮ ತಂದೆಯವರು ಕೊಡ್ತಾಯಿದ್ರು ಸರ್. ನಮಗೆ ಮೈಸೂರಲ್ಲಿ ಸ್ವಲ್ಪ ಅಷ್ಟು ಅವಾಗ ಸ್ವಲ್ಪ ನಾವು ಅರ್ನ್ ಮಾಡಿದ್ವಿ, ಒಂದು ಕಡೆ ಸಾಲ ತೀರಿಸಿದ್ವಿ, ಸ್ವಲ್ಪ ಅಷ್ಟು ನಾವು ದೊಡ್ಡ ಕೋಟೀಶ್ವರ ಅಂತೂ ಅಲ್ಲ. ದುಡ್ಡು ನಮ್ದೇನು ಸರ್, ನಾವು ಸಿಂಪಲ್ ಜೀವನ ಸರ್. ಅವತ್ತೊಂದು ಸಿಂಪಲ್ ಜೀವನ, ಇವತ್ತೊಂದು ಸಿಂಪಲ್ ಜೀವನ. ನಾವೇನು ಐಷಾರಾಮ್ ಜೀವನಕ್ಕೆ ಹೋಗಿಲ್ಲ. ಬೆಂಗಳೂರಿನವ್ರು ಇಳಿದ್ರೆ ಕೂಡ 300 ರೂಪಾಯಿ ಲಾಡ್ಜ್ನಾಗ ಇಳಿತಿದ್ವಿ. ನಮ್ಮ ಜೀವನ ಸರಳ ಜೀವನ ಸರ್. ನಾವೇನು ಐಷಾರಾಮ ಜೀವನ ಮಾಡಿದವರಲ್ಲ. ನಾವೇನು ದೊಡ್ಡ ಮನೆಯವ್ರ ಮಕ್ಕಳು ಇವತ್ತು ಅಳೆದಾಡ್ತಾರಲ್ಲ, ಆ ಥರ ನಾವು ಯಾವತ್ತೂ ಮೆರೆದಿಲ್ಲ. ನಾವು ಅಷ್ಟು ಅರ್ನ್ ಮಾಡಿಲ್ಲ ಸರ್. ನಾವು ಮೈನ್ಸ್ ಮಾಡಿದ್ದೆ 1.5 ವರ್ಷ. ಒಂದು ಕಡೆ ಸಾಲ ತೀರಿಸಬೇಕು, ಒಂದು ಕಡೆ ನಾವು ಉದ್ಧಾರ ಆಗಬೇಕು. ಇಷ್ಟೇ ಜೀವನ. ಒಂದು ಕಡೆ ಕೋರ್ಟು ಕಚೇರಿ ಬರೀ ಸರ್. ನಮ್ಮ ಜೀವನ ಎಲ್ಲ ಹೆಂಗಾಯ್ತಂದ್ರೆ, ಸುಂಡೂರು ಕೋರ್ಟು, ರಾಯದುರ್ಗ ಕೋರ್ಟು, ಧಾರವಾಡ ಕೋರ್ಟು, ಹೈದರಾಬಾದ್ ಕೋರ್ಟು, ಬೆಂಗಳೂರು ಕೋರ್ಟು, ಸುಪ್ರೀಂ ಕೋರ್ಟು, ಇದೇ ಜೀವನ ನಮ್ಮದು. ಬರೀ ಕೋರ್ಟ್ಗೆ ಇವತ್ತಿಗೂ ಸಾಲಗಳು ಮಾಡೋದು, ಕೋರ್ಟ್ ತಿರುಗಾಡೋದು. ಇದಾದ್ಮೇಲೆ ಆ ಸಮಯದಲ್ಲಿ ಇವರೆಲ್ಲ ಮಂತ್ರಿಗಳಾಗಿದ್ರು. ನೀವು ಹೇಗೆ ಇರ್ತಿದ್ರ ನೋಡೋದಕ್ಕೆ? ಎಲ್ಲಿ ನಿಲ್ತಿದ್ರ? ಸುಮ್ಮನೆ ನಿಪ್ಪಾಡಿ ನೀವು ಹೋಗ್ಬೇಕಾ ಅಥವಾ ಜನ ಹೇಗೆ ಮಾತಾಡ್ತಾರೆ ಸರ್? ಜನ ನೀವು ಅದೇ ಜನ ಹೇಳ್ತಾ ಇದ್ರಲ್ಲ, 3 ಮಂತ್ರಿಗಳು ಇವನು ಎದುರಾಕೊಂಡೇನ, ಇವನು ಭೂಮಿ ಮೇಲೆ ಇರೋನಲ್ಲ ಅಂತೇಳಿ ಜನ ಹೇಳೋದು. ನಮ್ಮಪ್ಪ ಏನೇನು ಹೇಳ್ತಾ ಇದ್ರೆ, ಇದಿಷ್ಟು ಮಂದಿ ಹುಟ್ಟಿರಿ, ಒಬ್ಬನು ಹೋದ್ರೆ ನಾವೇನು ಮೀಸಾ ತಿರ್ಸಿಲ್ಲ, ಕಟ್ಟಿಗೆ ಇಟ್ಕೊಂಡಿಲ್ಲ ಸರ್. ಕಲಂ ಪೆನ್ ಪೇಪರ್ ಹೋರಾಟ ನಮ್ದು. ನಾವೇನು ಮೀಸಾ ತಿರ್ಸಿಲ್ಲ, ಕಟ್ಟಿಗೆ ಇಟ್ಕೊಂಡಿಲ್ಲ, ಯಾರ ಮನೆ ಹತ್ರ ಗಲಾಟೆ ಮಾಡಿಲ್ಲ. ನಾವು ಇವತ್ತು ಗೆದ್ದಿರೋದು ಕಲಂ, ಸರಸ್ವತಿ ದೇವಿನಿಂದ ಗೆದ್ದೀವಿ. ಪೆನ್ ಪೇಪರ್ ಅಷ್ಟೇ, ಪೆನ್ ಪೇಪರ್, ಬರವಣಿಗೆ ಪೆನ್ ಪೇಪರ್. ಅದು ಬಿಟ್ಟು ಏನು ಮಾಡಿಲ್ಲ. ಯಾರ ಮೇಲೂ ಕೈ ಎತ್ತಿಲ್ಲ, ಏನು ಮಾಡಿಲ್ಲ. ನಮ್ ಕೈ ಎತ್ತೋ ಚಲನೇ ಇಲ್ಲ, ನಮ್ದು ಆ ಗುಣನೇ ಅಲ್ಲ. ನಾವು ಹೊಡ್ಸ್ಕೊಂಡ್ ಬರ್ತೀವಿ, ಹೊಡೆದಿದ್ದು ಯಾವತ್ತೂ ಇಲ್ಲ. ಅಂದ್ರೆ ಎಲ್ಲಿ ಮೆತ್ತಗ್ ಮಾಡ್ಬೇಕು, ಪೆನ್ ಪೇಪರ್ ಮೂಲಕ ಅಲ್ಲಿ ಮೆತ್ತಗ್ ಮಾಡ್ತೀವಿ. ಪೆನ್ ಪೇಪರ್ನಿಂದ. ಹೌದು. ನಮ್ಗೆ RTI ಆಕ್ಟ್ ಅನ್ನು ನಾನು ಸಾಕಷ್ಟು ಬಳಸ್ಕೊಂಡಿದ್ದೀನಿ. RTI ಆಕ್ಟ್, ಇನ್ಫಾರ್ಮೇಶನ್ ಆಕ್ಟ್ ನಲ್ಲಿ ನಾವು ಬಹಳಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಇವತ್ತು ನನ್ನ ಹೋರಾಟಕ್ಕೆ RTI ಆಕ್ಟ್ ತಂದಿದ್ದು, ಸರ್ಕಾರ ತಂದಿದ್ದಕ್ಕೆ ನನಗೆ ನಾನು ಉದ್ಧಾರ ಆಗಿರೋದು. RTI ಆಕ್ಟೇ ಬಲ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಹಾಗಾದ್ರೆ ಇಲ್ಲಿ ಈಗ ಶಿಕ್ಷೆ, ಇವ್ರು ಪ್ರಾಪರ್ ಆಗಿ ಎಷ್ಟು ವರ್ಷ ಮೈನಿಂಗ್ ಮಾಡ್ತಾರೆ? ನಾನು ಹೇಳ್ತಾ ಇದ್ದೀನಿ, ಇವ್ರು ಬರೋದೇ 2007ರಲ್ಲಿ ಮೈನಿಂಗ್, ಓಬಳಾಪುರ ಮೈನಿಂಗ್ ಅಂತೇಳಿ ಆಂಧ್ರದ ಭಾಗದಲ್ಲಿ ಆ ಮೈನಿಂಗ್ ತೊಗೊತಾರೆ ಖರೀದಿಗೆ. ತಗೊಂಡು 2000 ನನ್ನ ಭಾಗಕ್ಕೆ 2008ರಲ್ಲಿದ್ದು 2011ಕ್ಕೆ ಮುಗಿದೋಗ್ಬಿಡ್ತದೆ. 2007ರಿಂದ 11ಕ್ಕೆ ಮುಗಿದೋಗ್ತದೆ ಇವ್ರದ್ದು ಮೈನಿಂಗ್. 9ಕ್ಕೆ ನಾನು 2009ಕ್ಕೆ ಬಂದ್ ಮಾಡಿಸ್ಬಿಡ್ತೀನಿ. ನಾನೇ ಬಂದ್ ಮಾಡಿಸ್ತೀನಿ. ನನ್ನ ಕಂಪ್ಲೇಂಟ್ ಮೇಲೆ ಬಂದಾಗ ಅದು 2002 to 9 ಅಷ್ಟೇ ಅವ್ರದ್ದು.